ನೋಡಿ ಸಪ್ತಮಿ ಗೌಡ ಮೇಡಮ್ ಪಾಪ ಅವ್ರು ಮಾಡಿತ್ತು ನನಗೂ ಬೇಜಾರಾಗ್ತೈತೆ. ಹಂಗೆಲ್ಲ ಮಾಡೋಕ್ಕೋದ್ರೆ ಅವ್ರ ಮನೇಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅವ್ರ ತಂಗಿಗಳಿದ್ದಾರೆ. ನಾಳೆ ಅವರು ಎಲ್ಲೋ ಒಂದು ಕಡೆ ಮದುವೆ ಹೋಗಕ್ಕೆ ಹೋದಾಗ ಎಷ್ಟೆಷ್ಟು ಮಾತುಗಳು ಬರ್ತೈತೆ ಗೊತ್ತಾ? ಯಾರಿಗಾದ್ರೂ ಗೊತ್ತಾ ಹೋಗ್ಲಿ? ಒಂದು ಹುಡುಗಿ ಇನ್ನೊಂದು ಮನೆಗೆ ಹೋಗಿ ಸೇರ್ಬೇಕಂದಾಗ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಾರಿದ್ದೀರಾ ಅಥವಾ ಯಾರ್ಯಾರಿದ್ದೀರಾ ಬೇರೆ ವಿಡಿಯೋಸ್ಗಳನ್ನ ಬಳಸ್ತೀರಾ, ನಿಮಗೆ ಅದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಒಬ್ಬರು ಪರ್ಸನ್ ಪರ್ಮಿಷನ್ ಇಲ್ಲದೆ ಇನ್ನೊಬ್ರು, ಇದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮೇಡಮ್. ಈ ವಿಡಿಯೋ ನೋಡ್ಕೊಂಡು ಬನ್ನಿ, ನಾನು ಮಾತಾಡ್ತೀನಿ ಆಮೇಲೆ ಅಂತ ಬೇರೆಯವ್ರ ವಿಡಿಯೋ ಹಾಕ್ಬಿಡೋದು, ಅವ್ರ ಬಗ್ಗೆ ಮಾತಾಡೋದು. ಮೊದಲೆಲ್ಲ ಅರಳಿಕಟ್ಟೆ ಇರ್ತಿತ್ತು ಇವ್ರ ಸಂಸಾರದ ಬಗ್ಗೆ ಮಾತಾಡೋದಕ್ಕೆ, ಈಗ ಸೋಷಿಯಲ್ ಮೀಡಿಯಾ ಇದೆ. ಸೊ ನಾನು ಹೇಳೋದು, ಇವ್ರ ವಿಡಿಯೋನ ನೀವು ಪರ್ಮಿಷನ್ ಇಲ್ಲದೆ ಬಳಸೋದೇ ತಪ್ಪು. ಅಂಥದ್ರಲ್ಲಿ ಆರ್ಟಿಸ್ಟ್ಗಳ ವಿಡಿಯೋನ ನೀವು ಯಾವುದೋ ಬೇರೆ ಆ್ಯಂಗಲಿಂದ ತೆಗೆದಿದ್ದೀರಾ, ಅದನ್ನು ಆಗ್ತಾ ಇದೀವಿ ಅಂದರೆ ಫಸ್ಟ್ ಅವ್ರಿಗೆ ಒಂದ್ಸಲ ಕನ್ಸರ್ನಲ್ಲಿ ಮೆಸೇಜ್ ಮಾಡಬೇಕು, ಮ್ಯಾಮ್ ಈ ಥರ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ, ಇಸ್ ಇಟ್ ಫೈನ್ ವಿತ್ ಯು ಅಂತ. ನಾನೇನು ಆ್ಯಕ್ಷನ್ ತೊಗೊಳಕ್ಕೆ, ನಾನು ಏನು ಆ್ಯಕ್ಷನ್ ತೊಗೋತೀನಿ, ಅವ್ರನ್ನ ಸ್ಟೋರಿಗೆ ಹಾಕೊಂಡು ರುಬ್ತೀನಿ, ಇಲ್ಲ ನಾನು ಎದುರುಗಡೆ ಬಂದರೆ ಬೈದು ಉಗ್ದಾಕ್ತೀನಿ, ಅಷ್ಟೇ ನಾನು ಆ್ಯಕ್ಷನ್ ತೊಗೊಳಗೋದು. ನಾನೇನೋ IAS ಆಫೀಸರ್ ಆಗಿದ್ರೆ ಅಥವಾ ಕಮಿಷನರ್ ಆಗಿದ್ರೆ ಬೇರೆ ಥರ ಆ್ಯಕ್ಷನ್ ತೊಗೋತಾ ಇದ್ದೆ ನಾನು. ನನಗೆ ಪವರ್ಸ್ ಇಲ್ವಲ್ಲ ಮ್ಯಾಮ್. ಪವರ್ ಇರೋರು ಇದ್ರ ಬಗ್ಗೆ ಏನಾದರೂ ಮಾಡಬೇಕು. ಆಮೇಲೆ ಎಲ್ಲ ಅಕೌಂಟ್ಸ್ಗೂ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಈ ಥರ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಅಡ್ರೆಸ್ ಡೈರೆಕ್ಟಾಗಿ ಸಿಗುತ್ತಲ್ಲ, ಯಾರು ಮಾಡೋವಂಥ ಧೈರ್ಯ ಮಾಡಲ್ಲ ಅವಾಗ. ಮ್ಯಾಮ್ ಅವ್ರ ಆಫೀಸ್ಗೆ ಬಂದು ಕೇಳ್ಬೋದಲ್ಲ ಮ್ಯಾಮ್ ಎಲ್ಲ ಕ್ಲಾರಿಟಿನೋ. ಇವತ್ತು ನಾನು ಅದಕ್ಕೆ ತಾನೇ ಇಲ್ಲಿ ಬಂದು ನಿಲ್ತಿದ್ದೀನಿ. ಇವತ್ತು ಇಲ್ಲ ವಿಡಿಯೋ ಮಾಡ್ತಾರಲ್ವಾ ಕಿರಣ್, ಇವಾಗ ವಿಡಿಯೋ ಮಾಡ್ತಾರಲ್ವಾ ಕಿರಣ್, ಮಾಡೋಕ್ಕಿಂತ ಮುಂಚೆ ಮ್ಯಾಮ್ ಈ ಥರದ್ದು ಒಂದು ಬಂದಿದೆ, ನನಗೆ ಈ ಥರ ಮಾಡ್ಬೋದಾ, ಇದು ಸತ್ಯನಾ, ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಏನು ಅಂತ ಕೇಳ್ಬೋದಲ್ಲ. ವಿಡಿಯೋದಲ್ಲಿ ನಾನೇ ಇರಬೇಕಾದ್ರೆ ನನ್ನೇ ಕೇಳ್ಬೋದಲ್ಲ, ಡೈರೆಕ್ಟ್ ಇನ್ಬಾಕ್ಸ್ ಮಾಡಿ ಸುಮ್ಮನೆ ಹಾಕ್ಬಿಡೋದು ಒಂದು ವಿಡಿಯೋನ. ಅದು ನನ್ನ ಮೆನ್ಷನ್ ಮಾಡಲ್ಲ, ಏನಿಲ್ಲ, ಅವ್ರವ್ರ ಕಂಟೆಂಟ್ ಮಾಡ್ಕೊಳ್ಳೋದು. ಹೇಳಿ ಸರ್, ದುಡ್ಡು ಮಾಡಿದ್ರಾ, ಹೆಸರು ಮಾಡಿದ್ರಾ? ಅದನ್ನೇ ಹೇಳ್ತಾ ಇಲ್ಲ ಮೇಡಮ್, ಹೆಸರು ಆಯ್ತು ಮ್ಯಾಮ್. ಅವ್ರು ಏನಾದರೂ ಮಾಡ್ಕೊಳ್ಳಿ ಮ್ಯಾಮ್, ಎಫರ್ಟ್ಸ್ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಆಮೇಲೆ ಇನ್ನೊಂದೇನಂತಂದರೆ, ನಾವೇ ಟೀಮಲ್ಲಿ ಕೆಲಸ ಮಾಡಿದ್ದೀವಲ್ಲ ಮ್ಯಾಮ್, ಹೆಣ್ಮಕ್ಳು ಎಷ್ಟೊಂದು ಜನ ಮೇಲ್ ಆರ್ಟಿಸ್ಟ್ಗಳೇ ಇರೋವಂಥ ಒಂದು ಟೀಮ್ ಅದು. ಯಾಕಂದರೆ ರೌಡಿಗಳು ಇದ್ದರು, ನಮ್ಮನ್ನೆಲ್ಲ ಹೇಗೆ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂದರೆ, ನಮ್ಮ ಶಾರ್ಟ್ ಮುಗಿದ ತಕ್ಷಣ ನಮ್ಮ ಜೊತೆ ಒಂದು ಇಬ್ಬರು ಹುಡುಗರನ್ನ ಕಳಿಸೋರು, ಅವ್ರನ್ನ ಅಲ್ಲಿ ಹೋಗಿ ಕೂರಿಸಿ ಅಲ್ಲೇ ಇರಿ, ಯಾಕಂದರೆ ಸ್ಲಮ್ಮಲ್ಲೇ ನಡೆದಿದ್ದು ಶೂಟಿಂಗು. ಸೊ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಹೆಣ್ಮಕ್ಳನ್ನ ನೋಡ್ಕೊಂಡಿದ್ದಾರೆ. ಇನ್ನೇನು ಬೇಕು ಮೇಡಮ್ ಒಂದು ಸಿನಿಮಾ ಟೀಮ್ಗೆ? ಇವಾಗ ಸಿನಿಮಾ ಅವ್ರ ಟೀಮಲ್ಲಿ ಏನಾದರೂ ಕೆಟ್ಟದಿದ್ರೆ ಚಿತ್ರ ಅಂತಲ್ಲ, ಯಾವ ಹೆಣ್ಮಕ್ಳು ಬಂದ್ರು ಫಸ್ಟ್ ಸೇಫ್ಟಿ ಕೊಡೋದೆ ನಾನು. ಅವ್ರ ಹತ್ರ ಮಾತಾಡ್ಸೋಕ್ಕೂ ಬಿಡಲ್ಲ. ಈಚ್ ಕಡೆ ಹೋಗ್ತೇವೆ ಚಿತ್ರ, ನೀನು ಈಚ್ ಕಡೆ ಹೋಗ್ತೇವೆ, ಈಚ್ ಕಡೆ ಹೋಗಿ ಏನಾದ್ರು ಮಾಡ್ಕೋ, ಅದು ನನಗೆ ಬೇಕಾ, ಎದುರುಗಡೆ ಹೇಳ್ತಿದ್ದೀನಿ, ನೀನು ಈಚ್ ಕಡೆ ಹೋಗಿ ಏನಾದ್ರು ಮಾಡ್ಕೋ, ಅದು ನಿನ್ನ ಪರ್ಸ್ನಲ್ಲು. ನೀನು ಯಾವಾಗ ನನ್ನ ಸೆಟ್ ಒಳಗಡೆ ಬಂದ ನೀನು ನಮ್ಮನೆ ಹುಡುಗಿ ಆಗ್ಬಿಡ್ತೀಯ. ನಾನು ಎಲ್ರಿಗೂ ಅಷ್ಟೇ, ಎಲ್ರಿಗೂ ಸೇಫ್ಟಿ ಕೊಟ್ಟಿದ್ದೀನಿ. ಅವ್ರು ಏನೋ ತಪ್ಪಾಗಿ ತಿಳ್ಕೊಳ್ಳಿ, ಹೀರೋಯಿನ್ ಅವ್ರಿಗೂ ಅಷ್ಟೇ, ಅವ್ರಿಗೂ ಮೇಡಮ್ಗೂ ಅಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ನಾನು ತುಂಬ ಸೇಫ್ಟಿ ಕೊಟ್ಟಿದ್ದೀನಿ. ಈಚ್ ಕಡೆ ಹೋಗ್ಲಿ ಅಂಥದ್ದು ಏನಾದರೂ ಬಂದು ಚೇಂಬರಲ್ಲಿ ಏನಾದ್ರು ಕಂಪ್ಲೇಂಟ್ ಹೋಗಿದ್ರೆ, ಅಂಥದ್ದು ಏನಾದ್ರು ಇವಾಗ ನಾನು ಏನಾದ್ರು ಇವ್ರಿಗೆ ಏನಾದ್ರು ದುಡ್ಡು ಕೊಟ್ಟಿಲ್ವಾ, ದುಡ್ಡು ಕೊಟ್ಟಿಲ್ವಾ, ಆರ್ಟಿಸ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ವಾ, ಅಲ್ಲಿ ಡಿಪಾರ್ಟ್ಮೆಂಟ್ಗಳಿಗೆ ದುಡ್ಡು ಕೊಟ್ಟಿಲ್ವಾ, ಕ್ರೈನ್ ಅವ್ರಿಗೆ ದುಡ್ಡು ಕೊಟ್ಟಿಲ್ವಾ, ಇವ್ರು ಕೊಟ್ಟಿಲ್ವಾ, ಅಂಥದ್ದು ಏನಾದ್ರು ಹಾಕಿದ್ರೆ ನನಗೆ ರುಬ್ರಿ. ನಾನು ಪಿಕ್ಚರ್ ಮಾಡ್ಬಿಟ್ಟು ಇಷ್ಟು ಒಂದು ವಾರ ರಿಲೀಸ್ ಆಗೈತೆ, ನನಗೇನು ಆಗ್ತಾ ಇಲ್ವಲ್ಲ, ಇನ್ನೇನು ಮಾಡ್ಬೇಕಂತಾನೆ ರೀಲ್ಸ್ ಅವ್ರನ್ನ ಕರೆಸ್ದೆ. ಬಟ್ ಅದು ಅಚಾನಕ್ಕಾಗಿ ಒಂದು ವೀಡಿಯೋ ಆಗೈತೆ ಸರ್, ಅದಕ್ಕೂ ನಾನು ಸಾರಿ ಕೇಳಿದೆ. ಇವತ್ತು ಬಂದು ನೋಡ್ಬೋದಲ್ಲ, ಇವತ್ತು ಟ್ರೋಲ್ ಮಾಡ್ಬೋದಲ್ಲ, ಪಿಕ್ಚರ್ ನೋಡ್ಬಿಟ್ಟು ಚೆಂದಾಗೈತೆ ಇಲ್ವ ಅಂತ. ನಾನೇ ಹೇಳಿದ್ನಲ್ಲ, ಕತ್ತಿನ ಬಟ್ಟೆಗೆ ಇಟ್ಕೊಂಡು ಇಲ್ಲೇ ನಿಂತ್ಕೊಂಡಿರ್ತೀನಿ, ಬಂದು ಏನು ಕೇಳ್ಬೇಕಾ ಕೇಳಿ ಅಂತಾನೆ ಹೇಳಿದ್ದೀನಲ್ಲ. ಯಾಕೆ ಬರ್ತಾಯಿಲ್ಲ ಇವಾಗ? ನಾನು ಬಂದು ವೀಡಿಯೋ ಮಾಡಿದ್ದೀನಿ, ಎಲ್ಲರೂ ಮಾಡಿದ್ದಾರೆ, ಯಾಕೆ ಬರ್ತಾಯಿಲ್ಲ ಅಂತ ಕೇಳ್ತಾ ಇದ್ದೀನಿ ಇವತ್ತು. ಹೇಳಿ ಮೇಡಮ್, ನೀವು ಹೇಳಿ.